ಫ್ರೆಂಡ್ಸ್, ಇವತ್ತು ನಾನು 2 ರೀತಿಯಲ್ಲಿ ಗುಲಾಬಿ ಗಿಡಗಳನ್ನು ನೆಡೋದನ್ನು ತೋರಿಸ್ತೀನಿ. ಅಂದರೆ 2 ರೀತಿ ಪಾಟಿಂಗ್ಸಲ್ಲಿ ನೆಡೋದನ್ನು ತೋರಿಸ್ತೀನಿ. ಅದರ ಅಪ್ಡೇಟ್ ಕೂಡ ಕೊಡ್ತೀನಿ. ನರ್ಸರಿಯಿಂದ ತಂದ ಗುಲಾಬಿ ಗಿಡವನ್ನು ನಾವು ಯಾವ ರೀತಿ ಪಾಟಿಂಗ್ಸಲ್ಲಿ ನೆಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಹಾಗೆ ಕಟಿಂಗ್ ಹಾಕೋದನ್ನು ಕೂಡ ಯಾವ ರೀತಿ ನೆಟ್ಟಿದ್ದೀನಿ ಅಂತಲೂ ತೋರಿಸ್ತೀನಿ. ಈ ರೀತಿ ಪಾಟಿಂಗ್ಸಲ್ಲಿ ನಾವು ಗಿಡಗಳನ್ನು ನೆಟ್ಟಾಗ ತುಂಬ ಲೂಸಾಗಿರುತ್ತೆ, ಬೇರು ಚೆನ್ನಾಗಿ ಬರುತ್ತೆ ಮತ್ತು ಹೆಚ್ಚು ಬ್ರ್ಯಾಂಚಸ್ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಒಂದು ಲೈಕ್ ಮಾಡಿಬಿಡಿ. ನಿಮ್ಮ ಲೈಕ್ ನನಗೆ ತುಂಬ ಖುಷಿ ಕೊಡುತ್ತೆ ಮತ್ತು ನನ್ನ ಜೊತೆಗಿದ್ದೀರಾ ಅನ್ನೋ ಭಾವನೆ ಬರುತ್ತೆ. 3 ಈ ನರ್ಸರಿ ಗಿಡಗಳನ್ನು ನಮ್ಮನೆಯವರು ಹೋದ ತಿಂಗಳ ಫೆಬ್ರವರಿಯಲ್ಲಿ ಫಲಪುಷ್ಪ ಪ್ರದರ್ಶನದಿಂದ ತಂದಿರೋದು. 40 ರೂಪಾಯಿಗೆ ಗಿಡಗಳಾಗಿತ್ತು. 3 ರೀತಿಯ ಗುಲಾಬಿ ಗಿಡಗಳನ್ನು ತಂದಿದ್ದರು. ಅದರಲ್ಲಿ 2 ಚಿಗುರು ಬರ್ತಾ ಇತ್ತು. ಹಾಗಾಗಿ ಆಗ ರೀಪಾಟಿಂಗ್ ಮಾಡಿರಲಿಲ್ಲ. ಮತ್ತೆ ಒಂದನ್ನು ರೀಪಾಟಿಂಗ್ ಮಾಡಿದ್ದೀನಿ. ಅದರದ್ದೇ ವಿಡಿಯೋ ಇಲ್ಲಿದೆ, ನೋಡ್ತಾ ಹೋಗಿ. ಮತ್ತು ಕಟಿಂಗ್ ಹಾಕಿ ಬೆಳೆಸಿರುವಂಥ ಗಿಡವನ್ನು ಕೂಡ ನಾನು ಇಲ್ಲಿ ನೆಟ್ಟು ತೋರಿಸ್ತಾ ಇದ್ದೀನಿ. ಇದು ನಮ್ಮನೆಯವರು 1 ತಿಂಗಳ ಹಿಂದೆ ರೀಪಾಟಿಂಗ್ ಮಾಡಿರುವಂಥದ್ದು. ಚಿಗುರು ಬರ್ತಾ ಇತ್ತು, ನಾನಾದರೂ ನೆಡ್ತೀನಿ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ವಲ್ಲ, ಹಾಗಾಗಿ ಹೇಳು ಹೇಗೆ ಅಂತ ನಾನು ಈ ರೀತಿ ಅವರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದೆ. ಅವರು ನೆಡ್ತಾಯಿದ್ರು. ನೋಡ್ಬೋದು ಇಲ್ಲಿ ಭತ್ತದ ಹೊಟ್ಟನ್ನು ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ಗೊಬ್ಬರವನ್ನು ತೊಗೊಂಡು ನೆಡ್ತಾ ಇದ್ದೀವಿ. ಈ ರೀತಿ ಪಾಟಿಂಗ್ಸಲ್ಲಿ ಗಿಡಗಳನ್ನು ಇಟ್ಟಾಗ ಚೆನ್ನಾಗಿ ಬರುತ್ತೆ. ಈಗೆಲ್ಲ ಸಿಂಡರಲ್ಲಿ ಗಿಡಗಳನ್ನು ನೆಡ್ತಾರೆ. ಅದರ ಬದಲು ಆ ಸಿಂಡರ್ ಬದಲು ಈ ರೀತಿ ಭತ್ತದ ಹೊಟ್ಟು ಮತ್ತು ವರ್ಮಿ ಕಂಪೋಸ್ಟು ಅಥವಾ ಕೌಡಂಗ್ ಕಂಪೋಸ್ಟನ್ನು ಹಾಕಿ ಈ ಗಿಡಗಳನ್ನು ನೆಟ್ಟಾಗೋ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು. ಆದರೆ ಬೇಸಿಗೆಯಲ್ಲಿ ನೀರು ಸ್ವಲ್ಪ 2 ಟೈಮು ಕೊಡಬೇಕಾಗತ್ತೆ. ಈ ರೀತಿ ಪಾಟಿಂಗ್ಸಲ್ಲಿ ನಾವು ಗಿಡಗಳನ್ನು ನೆಟ್ಟಾಗ ಸ್ವಲ್ಪ ಬೇಸಿಗೆಯಲ್ಲಿ ಅದನ್ನು ಮೇಂಟೈನ್ ಮಾಡೋದು ಕಷ್ಟ. ಅಂದರೆ ಮುಂದಿನ ವರ್ಷ ಆದರೆ ಓಕೆ, ಈ ವರ್ಷವೇ ನೆಟ್ಟಿರೋದಕ್ಕೆ ಸ್ವಲ್ಪ ಅಲ್ಲಿ ಆ ಭತ್ತದ ಹೊಟ್ಟೆಲ್ಲ ಅಂದರೆ ಕಂಪೋಸ್ಟ್ ಆಗಿರಲ್ವಲ್ಲ, ಹಾಗಾಗಿ ಅದು ನೀರೆಲ್ಲ ಬಿಟ್ಕೋಬಿಡತ್ತೆ. ಆದರೂ ಕೂಡ ಇದೇ ರೀತಿ ಪಾಟಿಂಗ್ಸಲ್ಲಿ ನಾವು ನೆಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು ಕವರಲ್ಲಿತ್ತು, ಅದು ಕಟಿಂಗ್ ಹಾಕಿರೋ ಗಿಡ ಮೊಗ್ಗು ಬರ್ತಾ ಇತ್ತು. ಹಾಗಾಗಿ ಅದನ್ನು ರೀಪಾಟಿಂಗ್ ಮಾಡಿದರು. ನೋಡ್ಬೋದು ಇಲ್ಲಿ ಆ ಕಟಿಂಗ್ ಕವರ್ನ ತೆಗೆದು ಅದರೊಳಗಡೆ ಇಟ್ಟು ಕೆಳಗಡೆ ಒಂದಷ್ಟು ಭತ್ತದ ಹೊಟ್ಟು ಮತ್ತು ಕೌಡಂಗ್ ಕಂಪೋಸ್ಟನ್ನು ಹಾಕಿರೋ ಮಿಶ್ರಣನ ಹಾಕಿ ಆ ಕವರಲ್ಲಿರುವಂಥ ಮಣ್ಣನ್ನು ಹಾಗೇ ಇಟ್ಟು ಈ ರೀತಿ ಅವರು ಭತ್ತದ ಹೊಟ್ಟನ್ನು ತುಂಬುತ್ತಾ ಇದ್ದಾರೆ. ಮತ್ತು ಅದೇ ಕಂಪೋಸ್ಟನ್ನು ತುಂಬುತ್ತಾ ಇದ್ದಾರೆ. ಅಲ್ಲಿ ಮಣ್ಣು ಅಂದರೆ ನಾವು ಆ ಕಟಿಂಗ್ ಹಾಕೋ ಕವರಲ್ಲಿರೋ ಅಷ್ಟು ಮಣ್ಣು ಮಾತ್ರ ಇದೆ, ಉಳಿದಿದ್ದೆಲ್ಲವೂ ಭತ್ತದ ಹೊಟ್ಟು ಮತ್ತು ಇದು ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದು 15 ದಿವಸಕ್ಕೆಲ್ಲ ಚಿಗುರು ಬಂದು ಚೆನ್ನಾಗಿ ಮೊಗ್ಗುಬಿಟ್ಟಿದೆ. ಇನ್ನೊಂದು 2-3 ದಿವಸಕ್ಕೆ ಇದು ಹೂವಾಗತ್ತೆ. ನೋಡ್ಬೋದು ಈ ರೀತಿ ಚೆನ್ನಾಗಿ ಬಂದಿದೆ ಆ ಗಿಡ. ಈಗ ಇವೆರಡು ಗಿಡನೂ ಅಷ್ಟೇ, ಇದು ಹೂವಾಗಿ ಮುಗಿದಿತ್ತು, ಮತ್ತೆ ಕಟ್ ಮಾಡಿದ್ದೀವಿ. ಹಾಗೆ ನೋಡಿ, ಈಗ ನರ್ಸರಿಯ ಗಿಡವನ್ನು ರೀಪಾಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದು ಆ ರೀತಿ ನೆಟ್ಟೆ. ಇದನ್ನು ಸ್ವಲ್ಪ ಬೇರೆ ರೀತಿಯಲ್ಲೇ ನಾನು ನೆಡ್ತಾ ಇದ್ದೀನಿ. ಹಾಗಾಗಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೋಡ್ಬೋದು ಅದು ಅಂಟಂಟಾಗಿರುವಂಥ ಮಣ್ಣನ್ನು ಹಾಕಿರ್ತಾರೆ. ಯಾಕಂದರೆ ಅವರು ನೀರನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದರೂ ಕೂಡ ತೇವಾಂಶ ಇರಲಿ ಅಂತ ಅಂಟಂಟಾಗಿರುವಂಥ ಮಣ್ಣನ್ನು ಹಾಕಿರ್ತಾರೆ. ನಾವು ಅದೇ ಮಣ್ಣಲ್ಲಿ ಇಟ್ಟಾಗ ಗಿಡ ಚೆನ್ನಾಗಿ ಬರಲ್ಲ. ಹಾಗಾಗಿ ನರ್ಸರಿಯಿಂದ ತಂದ ಗಿಡಗಳು ಸಾಯೋ ಸಾಧ್ಯತೆ ಇರುತ್ತೆ. ನೋಡ್ಬೋದು ನಾನಿಲ್ಲಿ ಒಂದು ಬಾಕ್ಸ್ ಒಳಗಡೆ ನೀರನ್ನು ಹಾಕಿ ಆ ಕವರನ್ನು ಅದ್ದಿ ಇಟ್ಬಿಡ್ತೀನಿ. 1 ಗಂಟೆ ಈ ರೀತಿ ಅದ್ದಿ ಇಟ್ಟರೆ ಅದು ಚೆನ್ನಾಗಿ ಆ ಮಣ್ಣೆಲ್ಲ ಬಿಟ್ಟುಕೋಬಿಡತ್ತೆ. ಹಾಗೆ ನೋಡಿ, ನಾನಿಲ್ಲಿ ಚೌಕಾಕಾರದ ಪಾಟನ್ನು ತೊಗೊಂಡಿದ್ದೀನಿ. ಇದು ನಾನೇ ಸಿಮೆಂಟಿಂದ ಮಾಡಿರುವಂಥ ಪಾಟು. ನಾನು ತುಂಬ ವಿಧಾನದಲ್ಲಿ ಪಾಟನ್ನು ಮಾಡಿರೋದನ್ನು ಹಾಕಿದ್ದೀನಿ. ನಿಮ್ಗೆ ಯಾರಾದರೂ ಬೇಕಾದರೆ ನೋಡಿ, ಲಿಂಕನ್ನು ಕಳಿಸ್ತೀನಿ ನಾನು ಆಮೇಲೆ. ಇಲ್ಲ ಅಂದರೆ ನನ್ನ ಚಾನಲ್ಗೆ ಹೋದರೆ ಸಿಗತ್ತೆ. ಇಲ್ಲ ಅಂದರೆ ನಿಮ್ಗೆ ಯಾರಿಗೂ ಸಿಕ್ಕಿಲ್ಲ ಅಂದರೆ ಕೇಳಿ, ಮತ್ತೆ ನಾನು ಆ ವಿಡಿಯೋ ಮಾಡೋಣ ಮತ್ತು ಬೇರೆ ಟೈಪಲ್ಲಿ ಅಂತ ಅಂದ್ಕೊಂಡಿದ್ದೀನಿ, ಮಾಡಿ ತೋರಿಸ್ತೀನಿ. ನೋಡ್ಬೋದು ನಾನಿಲ್ಲಿ ಅದು ಭತ್ತದ ಹೊಟ್ಟು ಮತ್ತು ಕೌಡಂಗ್ ಕಂಪೋಸ್ಟನ್ನು ಮಿಶ್ರಣವನ್ನು ಕೆಳಗಡೆ ಒಂದಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಪಾಟಿಂಗ್ ಮಿಕ್ಸ್ನ ಸ್ವಲ್ಪ ಹಾಕ್ಕೋತೀನಿ. ಈ ಪಾಟಿಂಗ್ ಮಿಕ್ಸು ನಾನು ಸೇವಂತಿಗೆ ಗಿಡಕ್ಕೆ ಮಾಡಿರುವಂಥ ಪಾಟಿಂಗ್ ಮಿಕ್ಸು. ಆ ಪಾಟಿಂಗ್ ಮಿಕ್ಸನ್ನು ಸ್ವಲ್ಪ ಹಾಕ್ಕೋತೀನಿ. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಸ್ವಲ್ಪ ಪಾಟಿಂಗ್ ಮಿಕ್ಸ್ನೂ ಹಾಕಿ ನೆಡ್ತೀನಿ. ಯಾಕಂದರೆ ಈ ಮಣ್ಣನ್ನು ನಾನು ಆಲ್ಮೋಸ್ಟ್ ತೆಗೆದು ಬಿಡ್ತೀನಲ್ಲ, ಹಾಗಾಗಿ ಮಣ್ಣಿನ ಅಂಶ ಸ್ವಲ್ಪನಾದರೂ ಇರಲಿ ಅಂತ ಪಾಟಿಂಗ್ ಮಿಕ್ಸನ್ನು ಹಾಕ್ಕೊತೀನಿ. ನೋಡ್ಬೋದು ಇದು ಎಷ್ಟು ಚೆನ್ನಾಗಿ ಮಣ್ಣೆಲ್ಲ ಬೇರಿಂದ ಬಿಟ್ಟುಕೊಳ್ಳುತ್ತೆ. ತುಂಬ ಈಸಿಯಾಗಿ ತೆಗಿಬೋದು ಇದರಲ್ಲಿ ಈ ರೀತಿ ತೆಗೆದ್ರೆ. ಅದಿಲ್ಲ ಅಂದರೆ ಬೇರೆಲ್ಲ ಕಟ್ಟಾಗಿಬಿಡುತ್ತೆ. ಬೇರು ಕಟ್ಟಾದರೆ
ಗಿಡಗಳು ಹಾಳಾಗೋ ಸಾಧ್ಯತೆ ಇರುತ್ತೆ. ನಾವು ಈ ಗುಲಾಬಿ ಗಿಡಗಳ ಬೇರು ಸ್ಟ್ರೆಂತ್ ಆಗಿ ಸ್ವಲ್ಪ ಚೆನ್ನಾಗಿ ಬಲ್ತ ಮೇಲೆ ನಾವು ಕಟಿಂಗ್ ಹಾಕಿದರೂ ಕೂಡ ನೆಡಬೇಕಾಗತ್ತೆ. ಅದಿಲ್ಲ ಅಂದರೆ ಸ್ವಲ್ಪ ಅದು ಆಚೆ ಈಚೆ ಆದರೂ ಕೂಡ ಆ ಬೇರು ಕಟ್ಟಾದರೂ ಕೂಡ ಈ ಗುಲಾಬಿ ಗಿಡ ಬದುಕಿ ಬರಲ್ಲ, ಹಾಳಾಗ್ಬಿಡತ್ತೆ. ಈ ಸಾಫ್ಟ್ ಕಟಿಂಗೆಲ್ಲ ಇದ್ದರೆ ಅದು ಹೇಗೋ ಬೇರು ಬಂದುಬಿಡತ್ತೆ. ಆದರೆ ಈ ಗುಲಾಬಿ ಗಿಡ ತುಂಬ ಸೆನ್ಸಿಟಿವ್. ಈ ರೀತಿ ನೆಡಬೇಕಾದ್ರೆ ನಾವು ತುಂಬ ಕೇರ್ಫುಲ್ಲಾಗಿ ಇಡಬೇಕಾಗತ್ತೆ, ಇಲ್ಲಾಂದರೆ ಸತ್ತೋಗ್ಬಿಡತ್ತೆ. ನೋಡ್ಬೋದು, ನಾನು ಸ್ವಲ್ಪ ಕೇರ್ಫುಲ್ಲಾಗಿ ಆ ಗಿಡವನ್ನು ತೆಕ್ಕೋತೀನಿ, ಅಲ್ಲ ಮಣ್ಣನ್ನು ತೆಕ್ಕೋತೀನಿ. ಅಲ್ಲಿ ನೆಟ್ ಪಾಟ್ ಏನಾದರೂ ಇದ್ದರೆ ತೆಕ್ಕೊಳ್ಳಿ. ಆದಷ್ಟು ಇದಕ್ಕೆ ನೆಟ್ ಪಾಟ್ ಹಾಕಲ್ಲ, ದಾಸವಾಳ ಗಿಡಕ್ಕೆ ಮಾತ್ರ ಹಾಕ್ತಾರೆ, ಗುಲಾಬಿ ಗಿಡಕ್ಕೆ ಹಾಕಲ್ಲ. ನೋಡ್ಬೋದು, ನಾನಿಲ್ಲಿ ಸ್ವಲ್ಪ ಒಂದು 10% ಮಣ್ಣನ್ನು ಹಾಗೆ ಇಟ್ಕೋತೀನಿ. ನೋಡಿ, ಈ ರೀತಿ ತೆಗಿತೀನಿ. ನೀರಲ್ಲಿ ಅದ್ದಿ ಬಿಟ್ಟು ಮಾಡಿದರೆ ಅದಷ್ಟು ಹೋಗುತ್ತೆ. ನೋಡ್ಬೋದು, ಈ ರೀತಿ ಅದನ್ನು ತೆಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿಡ್ತೀನಿ. ಪ್ರೆಸ್ ಮಾಡಿದಾಗ ಚೆನ್ನಾಗಿ ನಿಂತ್ಕೊಳ್ಳುತ್ತೆ, ಸಾಯಲ್ಲ ಅಂತ. ಹಾಗೆ ಸ್ವಲ್ಪ ಪಾಟಿಂಗ್ ಮಿಕ್ಸ್ನ ಹಾಕ್ತೀನಿ. ಸೇವಂತಿಗೆ ಗಿಡಕ್ಕೆ ನಾನು ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ಮಾಡಿದ್ದೀನಿ ಅಂತ ನೀವು ನೋಡಿದರೆ ಗೊತ್ತಾಗುತ್ತೆ. ನಾನಿಲ್ಲಿ 50% ಮಣ್ಣು, ಅದಕ್ಕೆ ನಾನು 10 ಪಾಟ್ ಮಣ್ಣನ್ನು ತೊಗೊಂಡ್ರೆ 12 ಪಾಟ್ ಗೊಬ್ಬರವನ್ನು ಹಾಕಿ ಮತ್ತು ಸ್ವಲ್ಪ ಭತ್ತದ ಹೊಟ್ಟು, ಅಂದರೆ ಅದರ ಅರ್ಧದಷ್ಟು ಭತ್ತದ ಹೊಟ್ಟನ್ನು ಹಾಕಿ, ಮಣ್ಣಿನಷ್ಟೇ ಭತ್ತದ ಹೊಟ್ಟನ್ನು ಹಾಕಿ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿಕೊಂಡಿದ್ದೆ. ನೋಡಿ, ಈ ರೀತಿ ಅದನ್ನು ಪ್ರೆಸ್ ಮಾಡಿ ಮತ್ತೆ ಈ ಭತ್ತದ ಹೊಟ್ಟಿನ ಮಿಶ್ರಣವನ್ನೇ ಮತ್ತೆ ಹಾಕ್ತೀನಿ. ಆದಷ್ಟು ಲೂಸ್ ಆಗಿದ್ದಷ್ಟು ಗುಲಾಬಿ ಗಿಡ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನಾವು ಇನ್ನೊಂದು ಸ್ವಲ್ಪ ದಿನಕ್ಕೆಲ್ಲ ಅದು ಮಣ್ಣು ಟೈಟ್ ಆಗಿಬಿಡತ್ತೆ, ಬೇರು ಚೆನ್ನಾಗಿ ಇಳಿದು ಹೋಗಲ್ಲ. ಹಾಗಾಗಿ ಈ ರೀತಿ ಮಾಡ್ತೀನಿ. ನೀವು ಸ್ವಲ್ಪ 3/4 ಭಾಗದಷ್ಟು 1 ಇಂಚ್ ಬಿಟ್ಟು ಪಾಟನ್ನು 1 ಇಂಚ್ ಬಿಟ್ಟು ಅದನ್ನು ಫಿಲ್ ಮಾಡಿದರೆ ಸಾಕಾಗತ್ತೆ. ತುಂಬ ಏನು ಫಿಲ್ ಮಾಡೋದು ಬೇಡ. ನೋಡ್ಬೋದು, ಅದಕ್ಕೆ ಮಲ್ಚಿಂಗ್ ಕೂಡ ಮಾಡಿದಾಗತ್ತೆ ನಾವು ಈ ಭತ್ತದ ಹೊಟ್ಟನ್ನು ಹಾಕೋದ್ರಿಂದ. ಸ್ವಲ್ಪ ಇಲ್ಲಿ ಕುರಿ ಗೊಬ್ಬರವನ್ನು ನಾನು ಮೇಲಿಂದ ಹಾಕಿರ್ತೀನಿ, ಚೆನ್ನಾಗಿ ಇಳಿದು ಹೋಗಲಿ ಅಂತ. ಹಾಗೆ ಸ್ವಲ್ಪ ಮಣ್ಣನ್ನು ಮತ್ತೆ ಅದರ ಮೇಲಿಂದ ಕುರಿ ಗೊಬ್ಬರ ಕಂಪೋಸ್ಟ್ ಆಗಲಿಕ್ಕೆ ಸ್ವಲ್ಪ ಮಣ್ಣಿನ ಮಿಶ್ರಣವನ್ನು ಹಾಕಿರ್ತೀನಿ. ಹಾಗೆ ನಾವು ಇವತ್ತು ಇದಕ್ಕೆ ನೀರನ್ನು ಜಾಸ್ತಿ ಹಾಕಿ ನೆರಳಲ್ಲಿಡಬೇಕಾಗತ್ತೆ. ಇನ್ನು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಾವು ಈ ರಿಪೋರ್ಟಿಂಗ್ ಮಾಡಿದರೆ ತುಂಬ ನೆರಳು ಬರೋವಂಥ ಜಾಗದಲ್ಲಿ ಇಡಬೇಕಾಗತ್ತೆ. ಇಲ್ಲ ಅಂದರೆ ನೀವು ಮಾರ್ಚ್ 15 ನಂತರ ರಿಪೋರ್ಟಿಂಗ್ ಮಾಡೋ ಹೋಗಬೇಡಿ, ಗಿಡ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗೆ ನೋಡಿ, ನಾವು ಇವತ್ತು ನೀರನ್ನು ಜಾಸ್ತಿ ಹಾಕಿ ಕೆಳಗಡೆ ಹೋಲಿಂದ ಪಾಸಾಗೋಷ್ಟು ಹಾಕಿ ಆಮೇಲೆ ದಿನಕ್ಕೆ 1 ಗ್ಲಾಸ್ ನೀರು ಹಾಕಿದರೆ ಸಾಕಾಗತ್ತೆ. ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ, ಅಲ್ಲಿ ಬೇರೆ ಡೆವಲಪ್ ಆಗ್ತಾ ಇರುತ್ತೆ. ಹಾಗಾಗಿ ತುಂಬ ನೀರು ಹಾಕಿದರೆ ಕೊಳೆತು ಹೋಗಿಬಿಡತ್ತೆ. ಅಲ್ಲಿವರೆಗೆ ಸ್ವಲ್ಪ ಕಡಿಮೆನೇ ನೀರು ಹಾಕಬೇಕಾಗತ್ತೆ ನಾವು. ನೋಡಿ, ಈ ರೀತಿ ನೀರನ್ನು ಹಾಕಿ ನಾವು ಸ್ವಲ್ಪ, ನಾನು ಇಟ್ಟಿರೋಂಥ ಜಾಗದಲ್ಲಿ ಸ್ವಲ್ಪ ಬಿಸಿಲು ಬರ್ತಿತ್ತು, ಮತ್ತು ನಾನು ಎತ್ತಿಟ್ಟು ಎಲ್ಲ ಮಾಡೋಕ್ಕೆ ಆಗಲ್ಲ ಅಂತ ನಾನೇನು ಮಾಡಿದೆ ಅಂದರೆ, ನೋಡ್ತಾ ಹೋಗಿ ಏನು ಮಾಡಿದೆ ಅಂತ ತೋರಿಸ್ತೀನಿ. ಮತ್ತೆ ಸ್ವಲ್ಪ ಮಣ್ಣು ಬೇಕು ಅಂತ ಅನ್ನಿಸ್ತು, ಕೆಳಗಡೆ ಹೋಯ್ತಲ್ಲ, ಹಾಗಾಗಿ ಮತ್ತೊಂದು ಸ್ವಲ್ಪ ಮಣ್ಣನ್ನು ಹಾಕಿದ್ದೀನಿ ನಾನಿಲ್ಲಿ. ನೀರು ಹಾಕಿದ ಮೇಲೆ ಪ್ರೆಸ್ ಮಾಡ್ತೀನಿ. ನೀರು ಹಾಕಿದ ಮೇಲೆ ಪ್ರೆಸ್ ಮಾಡೋದು ತುಂಬ ಮುಖ್ಯ. ನಾವಲ್ಲಿ ಅದು ಹುಡಿಯಾಗಿ ಇದ್ದಾಗ ಅಲ್ಲಿ ಎಷ್ಟಾದರೂ ಟೈಟ್ ಬರಲ್ಲ ಗಿಡಗಳು. ಹಾಗಾಗಿ ನಾವು ನೀರು ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಮತ್ತೊಂದು ಸ್ವಲ್ಪ ನೀರನ್ನು ಹಾಕಿ ನಾನು ಅದನ್ನು ನೆರಳಲ್ಲಿಡ್ತೀನಿ. ಇನ್ನೊಂದು 15 ದಿವಸ ನೆರಳಲ್ಲಿಡಿ ಈ ಟೈಮಲ್ಲಾದರೆ. ಅಂದರೆ ಬಾಕಿ ಟೈಮಲ್ಲಾದರೆ 8 ದಿವಸ ನೆರಳಲ್ಲಿಟ್ಟರೆ ಸಾಕಾಗತ್ತೆ. ಅದಿಲ್ಲ ಅಂದರೆ ಈ ಟೈಮಲ್ಲಾದರೆ ಒಂದು 15 ದಿವಸ ನೆರಳಲ್ಲಿಡಿ. ನೋಡಿ, ನಾನಿಲ್ಲಿ ಸ್ವಲ್ಪ ಬಿಸಿಲು ಬರ್ತಿತ್ತು, 1 ಗಂಟೆ 2 ಗಂಟೆ ಬಿಸಿಲು ಬರ್ತಿತ್ತು. ಹಾಗಾಗಿ ಈ ರೀತಿ ಪ್ಲಾಸ್ಟಿಕ್ ಕವರನ್ನು ಮುಚ್ಚಿಟ್ಟಿದ್ದೀನಿ. ಒಂದು 8 ದಿವಸ ಹಾಗೆ ಮುಚ್ಚಿಟ್ಟೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ. ಈಗ ನಾನು ಇದನ್ನು ನೆಟ್ಟು 8 ದಿವಸ ಆಯಿತು. ಈಗ ಅದನ್ನು ತೆಗೆದು ಹಾಗೆ 1 ಗಂಟೆಗಳ ಕಾಲ ಬಿಸಿಲು ಬರೋ ಅಂಥ ಜಾಗದಲ್ಲೇ ಇಡ್ತೀನಿ. ನೋಡ್ಬೋದು, ಇವತ್ತಿನ ವಿಡಿಯೋದಲ್ಲಿ ನಾನು ಗುಲಾಬಿ ಗಿಡಗಳನ್ನು 2 ರೀತಿಯಲ್ಲಿ ರಿಪೋರ್ಟಿಂಗ್ ಮಾಡಿ ತೋರಿಸಿದ್ದೀನಿ. ಇವೆರಡೂ ರೀತಿಯಲ್ಲೂ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.